ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬಂದುಬಿಟ್ಟು ನಾನು ಹೈ ಪ್ರೋಟೀನ್ ಒಂದು ಚಾಕ್ಲೇಟ್ ಬಾರ್ನ ರೆಡಿ ಮಾಡ್ತಾಯಿದ್ದೀನಿ. ಪ್ರೋಟೀನ್ ಬಾರ್ನ ಮನೇಲೇ. ಸೊ ಇದನ್ನು ನೀವು ಚಿಕ್ಕ ಮಕ್ಕಳು ತಿನ್ಕೋಬೋದು, ಜಿಮ್ಗೆ ಹೋಗೋರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾವುದೇ ಏಜ್ನವ್ರಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಒಂದು ಪ್ರೋಟೀನ್ ಬಾರ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಸ್ಟ್ ಆ್ಯಂಡ್ ಡೂ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಇವಾಗ ಒಂದು ಪೋಷಕಾಂಶಗಳಾಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಹೀಗಾಗಿ ಈ ಒಂದು ಪ್ರೋಟೀನ್ ಬಾರ್ನ ದಿನ ಒಂದು ಬೈಟ್ ತಿಂತಾ ಬಂದರೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಹೆಲ್ತಲ್ಲಿ. ಹೆಣ್ಮಕ್ಳಿಗೆ ಆಗಿರ್ಬೋದು, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಒಂದಷ್ಟು ಏನೇ ಇಶ್ಯೂಗಳಿದ್ರು ಹೆಲ್ತ್ದು, ಆಮೇಲೆ ಜಿಮ್ ಹೋಗೋರಾಗಿರ್ಬೋದು, ಚಿಕ್ಕ ಮಕ್ಕಳಿಗಾಗಿರ್ಬೋದು, ಇದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿ ಇದೆ. ಇದನ್ನು ಕೇವಲ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಬೋದು. ಅಷ್ಟೊಂದು ಈಸಿ ಆದಂಥ ರೆಸಿಪಿ ಇದೆ. ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ರಿ. ಇದಕ್ಕಿಂತ ಹೆಚ್ಚಿಗೆ ಎಕ್ಸ್ಟ್ರಾ ಇದ್ದರೂ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಯಾವುದೋ ಒಂದು ಕಡಿಮೆ ಇದ್ದರೂ ಕೂಡ ನೀವು ಇದನ್ನು ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ಓಟ್ಸು, ಮತ್ತು ಗೋಡಂಬಿ, ಬಾದಾಮು, ಮತ್ತು ಇದು ವಾಟರ್ಮೆಲನ್ ಸೀಡ್ಸ್ನ ತೊಗೊಂಡಿದ್ದೀನಿ, ಮತ್ತು ಶೇಂಗಾ, ಮತ್ತು ಬಿಳಿ ಎಳ್ಳು. ಇದೆಲ್ಲ ಹೆಂಗಂದರೆ ನಾವು ಜಾಸ್ತಿ ತಿನ್ನೋದೇ ಇಲ್ಲ ಇತ್ತೀಚಿನ ಒಂದು ಊಟದಲ್ಲಿ. ಬಟ್ ಬಿಳಿ ಎಳ್ಳು ತುಂಬಾ ಉಪಯುಕ್ತ ಇದೆ, ಹೀಗಾಗಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಂದುಬಿಟ್ಟು ಡಾರ್ಕ್ ಚಾಕ್ಲೇಟು. ಇದರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಇತ್ತೀಚಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಒಂದು ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಸ್ಟ್ರೆಸ್ ಹೋಗುತ್ತೆ, ಮತ್ತು ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಮೂಡ್ ಸ್ವಿಂಗ್ ಇದ್ದರೆ ಆ ಥರ ಸಮಸ್ಯೆಗಳು ದೂರ ಆಗುತ್ತೆ. ಹೀಗಾಗಿ ಡಾರ್ಕ್ ಚಾಕ್ಲೇಟ್ನ ಕೂಡ ಬಳಸ್ಕೊತಾ ಇದ್ದೀನಿ. ಮಾಡೋದು ಕೂಡ ತುಂಬ ಈಸಿ, ಒಂದು ಚಿಕ್ಕ ಮಕ್ಕಳು ಕೂಡ ಮಾಡಬಹುದು. ಸ್ವಲ್ಪ ಒಂದು ಅರ್ಧ ಗಂಟೆ ಏನಾದರೂ ನೀವು ಎಫರ್ಟ್ ಹಾಕಿ, ಟೈಮ್ ಹಾಕಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ವೀಕಿಗಾಗುವಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಡೈಲಿ ಒಂದೊಂದು ಬೈಟು ಮಾರ್ನಿಂಗು, ಆಫ್ಟರ್ನೂನು ಈ ಥರ ತಿಂದರೆ ತುಂಬಾ ನಿಮ್ಮ ಹೆಲ್ತಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಮಾಡಿ ನೋಡಿ. ಇನ್ನು ಬಂದುಬಿಟ್ಟು ಡಾರ್ಕ್ ಚಾಕ್ಲೇಟ್ನ ಇದಕ್ಕೆ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ ಒಂದು ಕಪ್ಪಲ್ಲಿ ಡಾರ್ಕ್ ಚಾಕ್ಲೇಟ್ನ ಇಟ್ಟಿದ್ದೀನಿ. ಸೊ ಅದು ಮೆಲ್ಟ್ ಆಗುತ್ತೆ. ಇನ್ನು ಬಂದುಬಿಟ್ಟು ನಾನಿಲ್ಲಿ ಬೆಲ್ಲನ ಬಳಸ್ಕೊತಾ ಇದ್ದೀನಿ ಸ್ವೀಟ್ನೆಸ್ ಸಲುವಾಗಿ. ಇಲ್ಲಿ ನೀವು ಖರ್ಜೂರ ಕೂಡ ಬಳಸ್ಕೋಬೋದು. ಡೇಟ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡು ಅದನ್ನು ಈ ಪೌಡ್ರಿಗೆ ಕಲಿಸ್ಕೊಂಡ್ರೂ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ಬೆಲ್ಲನ ಬಳಸ್ಕೊಂಡು ಮಾಡೋಣ ಪ್ರತಿದಿನ ಒಂದು ವೀಕ್ಲಿ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಒಂದು ವಾರ ಖರ್ಜೂರ ಮಾಡಿದರೆ ಇನ್ನೊಂದು ವಾರ ಬೆಲ್ಲನ ಬಳಸೋದು, ಈ ಥರ. ಸೊ ಹೀಗಾಗಿ ಈ ಸಲ ಬೆಲ್ಲನ ಬಳಸೋಣ ಅಂತ ಬೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಂದುಬಿಟ್ಟು ಶೇಂಗಾ ಮತ್ತು ಬಾದಾಮನ್ನ ಫಸ್ಟು ರೋಸ್ಟ್ ಮಾಡಿಕೊಂಡೆ, ಯಾಕಂದರೆ ಇವೆರಡಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಚೆನ್ನಾಗಿ ರೋಸ್ಟ್ ಆಗಲಿಕ್ಕೆ. ಇನ್ನು ಅದಾದಮೇಲೆ ಓಟ್ಸು ಮತ್ತು ಏನೇನು ಡ್ರೈ ಫ್ರೂಟ್ಸ್ ಇತ್ತಲ್ವ ಅದನ್ನೆಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಒಂದು 2-3 ಮಿನಿಟ್ಸು. ಇನ್ನು ಬಂದುಬಿಟ್ಟು ಇದೇನು ಶೇಂಗಾ ಇರುತ್ತಲ್ವ, ಗ್ರೌಂಡ್ ನಟ್ಟು, ಅದ್ರದ್ದು ಸಿಪ್ಪೆನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಲಡ್ಡುನೇ ಮಾಡಿ, ಲಾಡು ಮಾಡಿ, ಅಥವಾ ಚಿಕ್ಕಿ ಮಾಡಿ ಈ ಒಂದು ಏನು ಶೇಂಗಾ ಬರುತ್ತಲ್ವ ಇದ್ರ ಸಿಪ್ಪೆನ ಹುರಿದ್ಬಿಟ್ಟು ತೆಗೆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಹಾಗೆ ವಿಡಿಯೋ ನೋಡಿದೆ, ಅವ್ರು ಅದರಲ್ಲಿ ಸಿಪ್ಪೆ ತೆಗೆದೇ ಬಳಸ್ಕೊಂಡಿದ್ರು. ಸೊ ನಾನು ಮಾಡೋಣ ಅಂತ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಹೀಗಾಗಿ ಶೇಂಗಾ ಏನಿರುತ್ತಲ್ವ ಅದನ್ನ ಸಿಪ್ಪೆ ತೆಕ್ಕೊಳ್ಳಿ. ಆಮೇಲೆ ಅದನ್ನೆಲ್ಲನೂ ಚೆನ್ನಾಗಿ ರುಬ್ಕೊಂಡು ಏನು ಡ್ರೈ ಫ್ರೂಟ್ಸ್ ಇತ್ತಲ್ವ, ಓಟ್ಸ್ ಹೋದರೆ ಎಲ್ಲನೂ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಕೋಕೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒಂದು ಫ್ಲೇವರ್ ಸಲುವಾಗಿ. ಇನ್ನು ಅದಾದಮೇಲೆ ಒಂಚೂರು ಬೆಲ್ಲ, ಏನು ಒಂದು ಕಪ್ ತೊಗೊಂಡಿದ್ದೆ ಅಲ್ವ ಅದಕ್ಕೆ ಚೂರು ನೀರು ಹಾಕಿ ಬೆಲ್ಲ ಪೂರ್ತಿ ಮೆಲ್ಟ್ ಆದಮೇಲೆ ಅದಕ್ಕೆ ನಾನೇನು ಡ್ರೈ ಫ್ರೂಟ್ಸದ್ದು ಒಂದು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ನೀವಿಲ್ಲಿ ಬೆಲ್ಲದ ಬದಲು ಖರ್ಜೂರನ ರುಬ್ಕೊಂಡು ಅದ್ರ ಜೊತೆ ಕಲಿಸ್ಕೊಂಡ್ರು ಅಷ್ಟೇ ಚೆನ್ನಾಗಿ ಬರುತ್ತೆ ಇದು. ಇನ್ನು ಬಂದುಬಿಟ್ಟು ಒಂದು ಬಾಕ್ಸಲ್ಲಿ ತುಪ್ಪನ ಎಲ್ಲ ಕಡೆ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಮಿಶ್ರಣ, ಇದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸೆಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಒತ್ತಿ ಕರೆಕ್ಟಾಗಿ ಎಡ್ಜಸ್ಟಲ್ಲೆಲ್ಲ ನಾವು ಚೆನ್ನಾಗಿ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ಏನು ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಆ ಚಾಕ್ಲೇಟ್ನ ಇವನ್ ಟೋನ್ನಲ್ಲಿ ಸರಿಯಾಗಿ ಕರೆಕ್ಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬಾ ಈಸಿ ಇರುತ್ತೆ. ಇದು ಬಂದುಬಿಟ್ಟು ಒಂದು 7 to 8 hours ನೀವು ಹೊರಗಡೆ ಆದರೂ ಇಡ್ಬೋದು ಸೆಟ್ ಆಗಲಿಕ್ಕೆ, ಅಥವಾ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಸೊ ಒಂದು 7-8 hours ಆದಮೇಲೆ ಇದನ್ನು ನೀವು ಕಟ್ ಮಾಡಿಕೊಂಡು ಒಂದು ಚಾಕ್ಲೇಟ್ನ ಯಾವ ಥರ ಒಂದೊಂದು ಪೀಸ್ನ ತಿಂತೀರಲ್ವ, ಒಂದೊಂದು ಬೈಟು, ಆ ಥರ ಪ್ರತಿದಿನ ಒಂದೊಂದು ಬೈಟ್ ತಿಂತಾ ಬಂದರೆ ನಿಮಗೆ ತುಂಬ ಆರೋಗ್ಯದಲ್ಲಿ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ. ಇದ್ರ ಮೇಲೆ ಗಾರ್ನಿಷ್ ಮಾಡೋಕ್ಕಂತ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಗೋಡಂಬಿ ಹಾಕಿದ್ದೀನಿ. ಥ್ಯಾಂಕ್ ಯು.